ವಯಸ್ಸಲ್ಲಿ ಕಿವಿ ಚುಚ್ಚೋ ಶಾಸ್ತ್ರಕ್ಕೋಸ್ಕರ ಹತ್ಕೊಂಡು ಕಿವಿ ಚುಚ್ಚಿಸ್ಕೊಂಡಿದ್ದ ಉತ್ಸವ್ ಇವತ್ತು ಶೋಕಿಗೋಸ್ಕರ ನಾನು ಸ್ಟೈಲ್ ಹೊಡಿತೀನಿ ಅಂತ ಹೇಳಿ ಇಲ್ಲಿ ಮಾಲ್ಗೆ ಬಂದು ಇಯರ್ ಪಿಯರ್ಸಿಂಗ್ ಖುಷಿಯಾಗಿ ಮಾಡ್ಕೊಳ್ಳೋ ಟೈಮ್ ಜಸ್ಟ್ ಫ್ಲೈಸ್ ಅಂತ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಸು, ಸ್ನಾನ ಮಾಡಿಸು, ಆಟ ಆಡಿಸು, ಮಲಗಿಸು ಅಂತ ನಮ್ ಹಿಂದಿಂದೇನೆ ಓಡಾಡ್ತಿರ್ಬೇಕಾರೆ ಇವ್ರು ಯಾವಾಗಪ್ಪ ದೊಡ್ಡವರಾಗ್ತಾರೆ, ನಮ್ಗೆ ಯಾವಾಗಪ್ಪ ಫಿಸಿಕಲ್ ಸ್ಟ್ರೈನ್ ಕಮ್ಮಿ ಆಗುತ್ತೆ ಅನ್ಕೊಳ್ತಿದ್ದಂಗೆನೆ ದೊಡ್ಡವರಾಗಿ ಇಂಡಿಪೆಂಡೆಂಟ್ ಆಗೋಗೋದನ್ನ ನೋಡಕ್ಕೂ ನಮಗ್ ಕಷ್ಟನೂ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕವರಿದ್ದಾಗಲ್ಲ, ಅವ್ರು ದೊಡ್ಡವ್ರು ಆಗ್ತಾ ಇರ್ಬೇಕಾದ್ರೆ ನಾವು ಅವ್ರ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅಲ್ವಾ ಹೇಳ್ತಾರೆ ಮಕ್ಕಳು ದೊಡ್ಡವ್ರು ಆಗ್ತಿದ್ದಂಗೆ ಅವ್ರಿಗೆ ಫ್ರೆಂಡ್ ಆಗ್ಬಿಡ್ಬೇಕು ಅಂತ. ಇವಾಗ ಅವ್ನು ಹೇಳೋ ಹೈಸ್ಕೂಲ್ ಸ್ಟೋರೀಸ್ ಎಲ್ಲ ಕೇಳ್ತಿದ್ರೆ ನಂಗಂತೂ ಫುಲ್ ಎಕ್ಸೈಟ್ಮೆಂಟ್. ಆ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮ ಹೈಸ್ಕೂಲ್ ಅಲ್ಲಿ ಹಿಂಗಿತ್ತು ಹಂಗಿತ್ತು ಅಂತ ಹೇಳಿದಾಗ ಸ್ಲೋ ಆಗಿ ಅವನು ಕೂಡ ಅವನ್ ಸ್ಕೂಲ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಬಾಯ್ ಬಿಡ್ತಾನೆ. ನಮ್ಮ ಹೈಸ್ಕೂಲ್ ಅಲ್ಲಿ ಒಬ್ಬ ಹುಡುಗ ಹುಡುಗಿಗೆ ಲವ್ ಲೆಟರ್ ಕೊಟ್ಬಿಟ್ಟು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಸ್ಕೂಲಲ್ಲೇ ಒಂದು ದೊಡ್ಡ ಇಶ್ಯೂ ಆಗೋಗಿತ್ತು ಅಂತ ಹೇಳ್ತಿದ್ರೆ ಮಮ್ಮ ಆಸ್ಕಿಂಗ್ ಔಟ್ ಎ ಗರ್ಲ್ ಇಸ್ ಸೋ ಕಾಮನ್ ಅಂತ ಹೇಳ್ತಾನೆ.